ಯಾವಾಗ ನನ್ನ ಮದುವೆ ಆಗಿದ್ವಿ ಅಲ್ಲ ಅದೇ ಚಾನಲಲ್ಲಿ ಆಗೋಯ್ತು, ಅವರೇ ನನ್ನ ಮದುವೆ ಮಾಡಾಕ್ಬಿಟ್ರು. ಬಹುಶಃ ಭಾರತದಲ್ಲೇ ಎಲ್ಲೂ ಆಗಿಲ್ವೇನೋಪ್ಪ. ಚಾನಲ್ ಅವರೇ ಕರೆದು, ಚಾನಲ್ ಅವರೇ ಪೂರ್ತಿ ಸೆಟ್ಟಿಂದ ಹಿಡಿದು, ಊಟದಿಂದ ಹಿಡಿದು, ಮದುವೆಯಿಂದ ಹಿಡಿದು ಎಲ್ಲ ಅವರೇ ಮಾಡಿರೋದು. ಮಜಾ ಅಂದರೆ ಅದಕ್ಕೆ ನಾನೇ ಆ್ಯಂಕರು. ಯಾವ ನನ್ನ ಮಗ ಹಂಗಾಗ್ತಾನೆ ಮದುವೆ. ಚಿಕ್ಕಬಳ್ಳಾಪುರ, ಚಿಕ್ಕಬಳ್ಳಾಪುರದಿಂದ ಆಂಧ್ರದಿಂದೆಲ್ಲ ಬಸ್ ಎಲ್ಲ ಬರ್ತಾಯಿದೆ ಗುರು. ನಾನು ಮದುವೆಗೆ ಬರ್ತಾ ನೋಡ್ತಾಯಿದ್ದೀನಿ, ಯಾವುದಿದು ಬಸ್ಸು ಅಂತ. ಇವಳು ಇಲ್ಲ ನಮ್ಮಪ್ಪ ಕರೆಸಿರೋದು ಅಂದ್ಲು. ನಿಜವಾಗ್ಲೂ ಅವಳು ಬಂದ್ಬಿಡ್ತು ಸಂದೀಪ್. ಯಾವ ಮನೆಯವರೇ ಹೇಳಲ್ಲ ಆ ಥರ. ನಾನು ಎಂತಿನೂ ಕೇಳ್ಕೊಂಡೆ, ಒಪ್ಸೆ ಅಂತ. ಅವಳೇ ಉಲ್ಟಾ ಹೊಡೆದ್ಬಿಟ್ಲು. ನಮ್ಮ ಮನೇಲಿ ಒಪ್ಪಲಿಲ್ಲ. ನಮ್ಮ ಮನೇಲಿ ಏನಕ್ಕಿಂತ ಹುಡುಗಿ ಮನೇಲಿ ಒಪ್ಪಲಿಲ್ಲ. ಬಡಿ ಮಗ ಪ್ರೂಫ್ ಇಲ್ಲದೆ ಮದುವೆ ಆಗ್ಬಿಟ್ಟು ನಾಳೆ ದಿನ ನಮ್ಮ ಹುಡುಗಿ ಬಿಟ್ಟು ಹೋಗ್ಬಿಡ್ತಾನೆ. ಈ ಥರ ವಿಚಿತ್ರವಾಗಿ ಹೋಗೋಯ್ತು ನಮ್ಮ ಮದುವೆ. ನಾನು ಎಂತಿ ಬೇರೆ ಬಂದವ್ರಿಗೆಲ್ಲ ಊಟ ಮಾಡ್ಕೊಂಡು ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಆ್ಯಂಡ್ ನನಗೇನು ಅಂದರೆ ಒಂದು ಸ್ವಲ್ಪ ಲಾಯಲ್ಟಿನ ಸ್ವಲ್ಪ ಜಾಸ್ತಿನೇ ಇದೆ. ನನಗೆ ಜೀವನಾಂಶ ಎರಡನ್ನೂ ಕೊಟ್ಟಂಥ ಚಾನಲ್ ಕಲರ್ಸ್ ಕನ್ನಡ. ಬೇರೆ ಚಾನಲ್ಗೆ ಹೋಗಿಲ್ಲ ಅಂತೆಲ್ಲ, ಹೋಗಿದ್ದೀನಿ. ಬಟ್ ಯಾವಾಗ ನನ್ನ ಮದುವೆ ಆಗಿದ್ವಿ ಅಲ್ಲ ಅದೇ ಚಾನಲಲ್ಲಿ ಆಗೋಯ್ತು, ಅವರೇ ನನ್ನ ಮದುವೆ ಮಾಡಾಕ್ಬಿಟ್ರು. ಬಹುಶಃ ಭಾರತದಲ್ಲೇ ಎಲ್ಲೂ ಆಗಿಲ್ವೇನೋಪ್ಪ. ಒಬ್ಬ ಚಾನಲ್ ಅವರೇ ಕರೆದುಬಿಟ್ಟು, ಚಾನಲ್ ಅವರೇ ದುಡ್ಡು ಆ್ಯಂಕರ್ ಅಂತಲ್ಲ, ಚಾನಲ್ ಅವರೇ ಕರೆದು, ಚಾನಲ್ ಅವರೇ ಪೂರ್ತಿ ಸೆಟ್ಟಿಂದ ಹಿಡಿದು, ಊಟದಿಂದ ಹಿಡಿದು, ಮದುವೆಯಿಂದ ಹಿಡಿದು ಎಲ್ಲ ಅವರೇ ಮಾಡಿರೋದು. ಮಜಾ ಅಂದರೆ ಅದಕ್ಕೆ ನಾನೇ ಆ್ಯಂಕರು. ಯಾಕಂದರೆ ಅದನ್ನು ಟೆಲಿಕಾಸ್ಟ್ ಮಾಡಿದ್ರು. ನನಗೆ ಮದುವೆ ಆಗ್ತಾಯಿದ್ರು, ನೀವು ನೋಡಿರ್ಬೋದು. ಮದುವೆ ಫೋಟೋ ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ, ಅದನ್ನು ಹಾಕ್ಕೊಳ್ಳಿ. ಮದುವೆ ಫೋಟೋನಲ್ಲಿ ನನಗೆ ಮೈಕಿದೆ. ಯಾವ ನನ್ನ ಮಗ ಹಂಗಾಗ್ತಾನೆ ಮದುವೆ. ನಾನು ಚಾನಲ್ಗೆ ಕೇಳಿದ್ದು, ನನಗೆ ಸ್ಟೇಜ್ ಬಿಟ್ಕೊಡಿ, ಸ್ಟೇಜ್ ನನಗೆ ಜೀವನ ಕಟ್ಕೊಟ್ಟಿದೆ. ಸೊ ನನಗೊಂದು ಮೆಮೊರಿ. ಯಾಕಂದರೆ ತುಂಬ ಕಥೆಗಳೆಲ್ಲ ಕೇಳಿದ್ದೆ. ಆಮೇಲೆ ನನಗೆ ಮಂತ್ರಮಂಗಲಿ ಆಗಬೇಕು ಅಂತ ಭಾಳ ಆಸೆ ಇತ್ತು. ಯಾಕೆಂದರೆ ನಾನು ಪೂರ್ಣಚಂದ್ರ ತೇಜಸ್ವಿಯವರ ದೊಡ್ಡ ಫ್ಯಾನ್ ನಾನು. ಯಾಕೆಂದರೆ ನೋಡಿ, ಕುವೆಂಪು ಅವ್ರಿಗೂ ಪೂರ್ಣಚಂದ್ರ ತೇಜಸ್ವಿಯವ್ರಿಗೂ ಎಷ್ಟು ಡಿಫ್ರೆನ್ಸ್. ತಂದೆ ಇದ್ದಾಗೆ ಮಗ ಇರ್ಬೋದಾಗಿತ್ತು, ಬಟ್ ಮಗ ತದ್ವಿರುದ್ಧ ಅಲ್ಲ, ವಿಭಿನ್ನ. ಆಮೇಲೆ ಅವರ ಕವನಗಳಾಗಿರ್ಬೋದು, ಆ ಅಣ್ಣನ ನೆನಪಿಸಿದ ಪುಸ್ತಕ ಅಂತ ಒಂದು 1000 ಸಲ ಓದ್ಬಿಟ್ಟಿದ್ದೀನಿ ನಾನು. ಸೊ ನನಗೆ ಅವರು ಮಂತ್ರಮಂಗಲಿ ಆಗಿದ್ರು. ಸೊ ಅವರೊಂದು ಹುಟ್ಟಾಕದಂಥ ಇದು ಕವಿಶೈಲಕ್ಕೆ ಹೋಗಬೇಕು, ಆ ಒಂದು ಪುಸ್ತಕದಲ್ಲಿ ನಾನು ಸಹಿ ಇರಬೇಕು, ಇವೆಲ್ಲ ಏನೇನೋ ಆದರ್ಶಗಳು, ಏನೇನೋ ಕನಸುಗಳು ನಂದು. ನಮ್ಮ ಮನೇಲಿ ಒಪ್ಪಲಿಲ್ಲ. ನಮ್ಮ ಮನೇಲಿ ಏನಕ್ಕಿಂತ ಹುಡುಗಿ ಮನೇಲಿ ಒಪ್ಪಲಿಲ್ಲ. ಅವ್ರಿಗೇನಂದು ಭಯ. ಹೇಳಿ ಕೇಳಿ ಟೆಲಿವಿಷನ್ನು, ಹೇಳಿ ಕೇಳಿ ಎಂಟರ್ಟೈನ್ಮೆಂಟು, ಬಡಿ ಮಗ ಪ್ರೂಫ್ ಇಲ್ಲದೆ ಮದುವೆ ಆಗ್ಬಿಟ್ಟು ನಾಳೆ ದಿನ ನಮ್ಮ ಹುಡುಗಿ ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ಮಂತ್ರಮಂಗಲಿ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ. ನನಗೆ ಕೇಳಿದ್ರು ಏನಪ್ಪ ಹಂಗಂದ್ರೆ ಅಂತ. ಸೂರ್ಯ ಚಂದ್ರನೇ ಸಾಕ್ಷಿ, ಇಂದ್ರ ದೇವಾನುದೇವತೆಗಳೇ ನಮ್ಮ ಇದಕ್ಕೆ ಸಾಕ್ಷಿ, ನಿನಗೆ ನಾನು ಸಾಕ್ಷಿ, ನನಗೆ ನೀನು ಸಾಕ್ಷಿ, ತಗೋ ನಮ್ಮಿಬ್ಬರ ಸಹಿ ಇರಲಿ, ಈ ಒಂದು ಸೈನ್ ಸಿಗ್ನೇಚರ್ ಏನಿದೆ ಇದು ಫಾರ್ ಲೈಫ್. ಈ ಥರ ಮದುವೆ ಆಗುತ್ತಾ? ಓ ಹಿಂಗ? ಯಾರೂ ಇಲ್ವಾ? ಮಾಂಗಲ್ಯ ಇಲ್ವಾ? ಒಂದು ಹಸೆಮಣೆ ಇಲ್ವಾ? ಏನಿಲ್ಲ, ಸುಮ್ಮನೆ ಹಾರ ಎಕ್ಸ್ಚೇಂಜ್ ಮಾಡೋದು. ಹಾರದ್ದು ಇಲ್ಲ ಆ್ಯಕ್ಚುಲಿ, ಪುರೋಹಿತರಲ್ಲ, ಅದು ಒಂದು ಓದೋದಿದೆ. ಈ ಥರ ಎಲ್ಲ ಇಷ್ಟೆಲ್ಲ ನಾನು ಆಜ್ಞೆಗಳನ್ನ ಮಾಡ್ತೀನಿ, ಇಷ್ಟೆಲ್ಲ ನಾನು ಓದು ತಗೋತೀನಿ ಅಂತ ಇರುತ್ತೆ. ಈ ಥರ ಮದುವೆ ಇದೆಯಾ? ಹಿಂಗಿದೆಯಾ? ನಾನು 4 ಜನ ನೋಡಬೇಕು, ನೀವು 4 ಜನ ಬಿಟ್ಟು ಹೋಗ್ಬೇಕಾದ್ರೆ 4 ಜನ ಕ್ಯಾಕರ್ ಸೂಕ್ಯಕ್ಕೆ ಒಂದು ಪ್ರೂಫ್ ಅಂತಿರಬೇಕು. ಹಿಂಗೆಲ್ಲ ನಾನು ಹೆಂಗೆ ಅರ್ಥ ಮಾಡಿಸೋದು? ಈ ಧ್ಯೇಯ, ಈ ಒಂದು ನಮಗೇನೋ ಒಂಥರ ಈ ಥರ ಎಲ್ಲ ಆಸೆ ಇದೆ, ಇವೆಲ್ಲ ಹೆಂಗೆ ಹೇಳಿಸೋದು ಇವ್ರಿಗೆ ಅರ್ಥ ಮಾಡಿಸೋದು? ತುಂಬ ಟ್ರೈ ಮಾಡಿದೆ. ನಾನು ಎಂತಿನೂ ಕೇಳ್ಕೊಂಡೆ, ಒಪ್ಸೆ ಅಂತ. ಅವಳೇ ಉಲ್ಟಾ ಹೊಡೆದ್ಬಿಟ್ಲು. ನೀವು ಎಂಟರ್ಟೈನ್ಮೆಂಟ್ ಫೀಲ್ಡು, ನಾಳೆ ದಿನ ನಮಗೆ ಪ್ರೂಫ್ ಇರೋಲ್ಲ ಅಂದ್ಲು. ಓಹೋ, ಭಾಳ ಕಷ್ಟ ಇದೆ, ಹೋಗ್ಲಿ ಬಿಡು, ಹಾಳಾಗೋಗ್ಲಿ ಅಂತ ಹಿಂಗಂದೆ. ಸರಿ, ನಾನು ಚಾನಲಲ್ಲಿ ಕೇಳಿದೆ, ಪರಮೇಶ್ವರ್ ಗುಂಡ್ಕಲ್ ಅವರಿದ್ರು. ಸರ್, ಈ ಥರ ನನಗೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ, ನಂಗೆ ಒಂದು ಸ್ಟೇಜ್ ಒಂದು ಬಿಟ್ಕೊಡಿ, ನಾನು ಅಲ್ಲಿ ಮದುವೆ ಆಗ್ತೀನಿ ಅಂದೆ. ಆ ಮನುಷ್ಯ ಅದೇ ಅಂತಾರಲ್ಲ, ಅದು ಯಾವ ರಕ್ತ ಸಂಬಂಧ ಮಾತ್ರ ಸಂಬಂಧ ಅಲ್ಲ, ನಮ್ಗೆ ಆಗಿ ಬಂದವರೇ ನಮ್ಮ ಸಂಬಂಧಿಕರು. ಸಡನ್ನಾಗಿ ಕೇಳ್ಬಿಟ್ರು. 2 ದಿನ ಹೂ ಅಂದರು. ಆಮೇಲೆ 3ನೇ ದಿನ ಅರ್ಜೆಂಟಾಗಿ ಆಫೀಸಿಗೆ ಬನ್ನಿ. ಪರಮೇಶ್ವರ್ ಗುಂಡ್ಕಲ್ ಅವರು ಈ 3 ಚಾನಲಿನ ಬಿಸ್ನೆಸ್ ಹೆಡ್ ಅವರು. ಕಲರ್ ಸೂಪರು, ಇನ್ನೊಂದು. ಅವ್ರು ನನ್ನನ್ನು ಕರೀತಾರಲ್ಲ, ಯಾಕೆ? ಅರ್ಜೆಂಟಾಗಿ ಬನ್ನಿ. ಸರಿ, ಹೋದೆ. ಕೂತ್ಕೊಂಡು, ನಿಮ್ಮ ಮದುವೆ ನಾವೇ ಮಾಡ್ತೀವಿ, ಚಾನಲಲ್ಲೇ ಮಾಡೋಣ, ಆಗ್ತೀರಾ? ಆಗ ನನಗೆ ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ಗಳು ಇದ್ವು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಗೆ ಸಾಧ್ಯ, ಇವ್ರು ಯಾಕೆ ಮಾಡ್ತಾರೆ ನನ್ನ ಮದುವೆ? ಬೇಕಾಗಿಲ್ಲ ನನಗೆ ಅಂತ. ಇವರೇನೋ ತಮಾಷೆ ಮಾಡಿಬಿಟ್ರೆ ಆಮೇಲೆ ಇವರೇ ತಮಾಷೆ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಏನೋ ಪ್ರ್ಯಾಂಕ್ ಇಟ್ಕೊಂಡಿರ್ಬೇಕು. ಟಿವಿನಲ್ಲಿ ನಾವು ಹೇಳ್ತೀವಲ್ಲ ಗಿಮಿಕ್ ಅಂತ, ಏನೋ ಗಿಮಿಕ್ ಸೆಗ್ಮೆಂಟ್ ಇರಬೇಕು. ಇಲ್ಲ ಸರ್, ಬೇಡ ಸರ್, ನಾವು ಹಾಕ್ತೀವಿ. ನಿಜ ರೀ, ಮಾಡಿಸ್ಕೊಳ್ರಿ. ನಾನು ಓಕೆ, ಏನೋ ತಮಾಷೆ ಮಾಡ್ತಾ, ನಾನು ಮಾಡಿಬಿಡು, ಮಾಡಿ ಅಂದೆ. ನೋಡಿದ್ರೆ ಆಮೇಲೆ ನೆಕ್ಸ್ಟ್ ಪರಮೇಶ್ವರ್ ಗುಂಡ್ಕಲ್ ನನಗೆ ಮೆಸೇಜ್ ಆಗ್ತಾ ಇದ್ದಾರೆ. ಮಂಟಪ ಯಾವ ಥರ ಬೇಕು ನಿನಗೆ, ನಿಂದು ಯಾವುದು, ನೀವು ಬ್ರಾಹ್ಮಣರಲ್ಲ, ನೀವು ಊಟ ಈ ಥರ ಬೇಕಾ ನಿಮಗೆ, ಹಿಂಗೆ ಬೇಕಾ ಅಂತೆಲ್ಲ ಮೆಸೇಜ್. ನಾನು ಗುರು ಪರಮೇಶ್ವರ್ ಗುಂಡ್ಕಲ್ಗೆ ತುರ್ಕಿಸ್ಕೊಳ್ಳೋಕೆ ಪುರ್ಸೋತಿಲ್ಲ. ಇವರು ಪಾಪ ನನಗೆ ಒಂದು ಟೈಮ್ ತೊಗೊಂಡು ನನಗಿಷ್ಟೆಲ್ಲ ಮೆಸೇಜ್ ಮಾಡ್ತಾ ಇರಲ್ಲ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಬಂತು ನನಗೆ. ನಾನು ಆಮೇಲೆ ಫೋನ್ ಮಾಡಿ, ಸರ್ ನಿಜವಾಗ್ಲೂ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ ನೀವು, ಯಾಕೆ ಡೌಟ್ ಇದ್ರೆ ನೀನು ಎಂತಿನೂ ಕರ್ಕೊಂಬಮ್ಮ ಅಂದು ಕರ್ಕೊಂಡೋದೆ. ನಾನು ನನ್ನ ವೈಫ್ ಆಗಿರಲಿಲ್ಲ ಅವಾಗ. ಅವಳು
ಇಬ್ಬರು ಕುತ್ಕೊಂಡು ಗರ್ಲ್ ಫ್ರೆಂಡು ಹೋಗಿ ಕುತ್ಕೊಂಡ್ವಿ ಕ್ಯಾಬಿನಲ್ಲಿ. ಸರ್ ನಿಜ ಹೇಳಿ ಸರ್, ದೊಡ್ಡ ನಿರ್ಧಾರ ಸರ್ ಲೈಫಲ್ಲಿ ಇದು, ಛತ್ರ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀವಿ ನಾವು ಸರ್, ಸಿಂಪಲ್ ಆಗಿ ಏನೋ ಚಿಕ್ಕದಾಗಿ ಮಾಡ್ಕೋಬೇಕು ಅಂತ. ಈ ಯಾಕೋ ನನ್ನ ಮೇಲೆ ನಂಬಿಕೆ ಬರ್ದಲ್ಲ ನನಗೆ ಅಂದ್ಬಿಟ್ಟು, ನೋಡು ನಾನು ಇಷ್ಟೆಲ್ಲ ತಲೆ ಕೆಡ್ಸ್ಕೊತೆ ನಿನಗೇನು ಅಂದರು. ಆಯಿತು ಸರ್ ಅಂದ್ವಿ. ಹಿಂಗೆ ಕನಸೋ ನನಸೋ ಅನ್ನೋ ಥರ ಆಗೋಯ್ತು ಸಂದೀಪ್. ಏನು ನಾನು ದುಡ್ಡು ಖರ್ಚು ಮಾಡಿದರೆ ನಮ್ಮ ತಾಯಿನ ಅಷ್ಟೆಲ್ಲ ನನ್ನ ಕೈಲಿ ಇರಲೂ ಇಲ್ಲ. ನನಗೆ ಫಸ್ಟ್ ಆಫ್ ಆಲ್ ಆಡಂಬರದ ಮದುವೆ ಇಷ್ಟೂ ಇಲ್ಲ, ಅಷ್ಟೆಲ್ಲ ಖರ್ಚು ಮಾಡೋ ಸೀನೇ ಇಲ್ಲ. ನನ್ನ ವೈಫ್ ಮನೆಯವರು ಅಷ್ಟೇ, ನಾನೇ ಒಂದು ರೇಂಜಿಗೆ ಅನುಕೂಲಿಸ್ತಾ ಅಂದರೆ ಅವ್ರಿಗೆ ಏನೂ ಇಲ್ಲ ಪಾಪ. ಯಾಕಂದರೆ ಅವ್ರು ಬಂದು ಬಡತನದ ಕುಟುಂಬ ಅದು. ನೋಡೋಕೆ ಬೆಳಗ್ಗೆ ಚೆನ್ನಾಗಿದ್ದಾಳೆ ಅಷ್ಟೇ ಅವಳು ಪಾಪ. ಮನೇಲಿ ಏನೂ ಇಲ್ಲ, ಅವ್ರು ತುಂಬ ಹಂಬಲ್ ಆ್ಯಂಡ್ ಸಿಂಪಲ್ ಫ್ಯಾಮಿಲಿ ಅದು. ನಾನು ಒಳಗೆ ಬರ್ತಾಯಿದ್ದೀನಿ ಸೆಟ್ ಒಳಗೆ, ಏನು ಆ ಸೆಟ್ಟು, ಆ ಮದುವೆ ಮಂಟಪ, ರಿಸೆಪ್ಷನ್ ಸೀಟ್ಗಳೇನು, ಜನನ ಕರೆಸಿದ್ದಾರೆ, ನನ್ನ ಮದುವೆ ಅಂತ ಸೆಲೆಬ್ರಿಟಿಗಳಿಂದ ಡ್ಯಾನ್ಸ್ ಹಿಡಿಸಿದ್ದಾರೆ. ಓ ಮೈ ಗಾಡ್, ಊಟ ಬೇರೆ ಫುಲ್, ಆ ಕಡೆ ಊಟದ ಸೆಕ್ಷನ್ನು. ನಾನು ಅವಳು ಒಬ್ಬರು ಮಕ್ಕ ನೋಡ್ಕೊತಾ ಇದ್ದೀವಿ. ಲೇ ಏನಿದು ಹಿಂಗೆ ಮಾಡಿಬಿಟ್ಟಿರಲ್ಲ ಚಾನಲ್ ಅವರು ಅಂತ. ಒಂದು ಒಳ್ಳೆ ಇನ್ಸಿಡೆಂಟ್ ಹೇಳ್ತೀನಿ, ಮಜವಾಗಿರೋದು ಅಂದರೆ, ಈ ಬಿಗ್ ಬಾಸಿಂದ ಬಂದಿದ್ದಲ್ಲ, ನಮ್ಮದು ಒಂದಷ್ಟು ಅಭಿಮಾನಿ ಸಂಘಗಳು ಅಂತೆಲ್ಲ ಉಟ್ಕೊಂಡಿದ್ವು ಅವಾಗ. ಅವರೆಲ್ಲ ನಾನು ಪರ್ಸ್ನಲಾಗಿ ಮೆಸೇಜ್ ಹಾಕಿದ್ದು, ಒಂದು 2-3 ಯಾರು ಪೇಜ್ ಹ್ಯಾಂಡಲ್ ಮಾಡ್ತಾರೋ ಅವ್ರಿಗೆ, ಬನ್ರಪ್ಪ ಮದುವೆಗೆ ಅಂತ. ಅವ್ರೇನು ಮಾಡಿದ್ದಾರೆ, ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಟ್ಟಿದ್ದಾರೆ, ಮದುವೆಯ ಮಮತೆಯ ಕರೆಯೋಲೆ, ನಿರಂಜನ್ ಮದುವೆ ಆಮಂತ್ರಣ ಪತ್ರಣ ಎಲ್ಲ ಬನ್ನಿ ಅಂತ. ಮದುವೆಗೆ ಚಾನಲಿಂದ ಹೇಳಿದ್ದು 500 ಜನ ಅಂತ ಊಟಕ್ಕೆ. ನಮ್ಮ ಕಡೆಯಿಂದ 500 ಜನನ ಒಳಗೆ ಕರೆಸ್ರಿ, ನಾವೇ ಊಟ ಹಾಕ್ಸ್ತೀವಿ. ನಾನು ಬೇಡ ಸರ್ ಇವೆಲ್ಲ ನಂಗೆ ಮುಜುಗರ ಆಗ್ತದೆ, ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ, ನೀನು ತಲೆ ಕೆಡ್ಸ್ಕೊಬೇಡ ಅಂದರು ಪರಮು. ಸರಿ ಅಂದ್ಬಿಟ್ಟು 500 ಜನ ಅಂತ. ನನ್ನ ವೈಫ್ ಅವ್ರ ಮನೆಗೆ ಏನು ಮಾಡ್ಯಾರ, ಅವ್ರು ಆಂಧ್ರ ಅವರು, ನಮ್ಮ ವೈಫ್ ತಂದೆ ಎಲ್ಲ ಆಂಧ್ರದವರು. ಇವಳು ಹುಟ್ಟಿ ಬೆಳೆದಿರಲ್ಲ ಚಿಕ್ಕಬಳ್ಳಾಪುರದಿಂದ ಆಂಧ್ರದಿಂದೆಲ್ಲ ಬಸ್ ಎಲ್ಲ ಬರ್ತಾಯಿದೆ ಗುರು. ನಾನು ಮದುವೆಗೆ ಬರ್ತಾ ನೋಡ್ತಾಯಿನಿ, ಯಾವುದಿದು ಬಸ್ಸು ಅಂತ. ಇವಳು ಇಲ್ಲ ನಮ್ಮ ಅಪ್ಪ ಕರೆಸಿರೋದು ಅಂದ್ಲು. ಎಷ್ಟು ಜನ ಇದ್ದಾರೆ, ಇಳಿತಾನೇ ಇದ್ದಾರೆ, ಯಾರ್ಯಾರೋ ಬರ್ತಾಯಿದ್ದಾರೆ. ಈ ಟ್ರೋಲ್ ಪೇಜ್ ಅವರು ಪೇಜ್ ಹ್ಯಾಂಡಲ್ ಮಾಡೋರೆಲ್ಲ ನೋಡಿದ್ರೆ ಎಲ್ಲರೂ ಕರೆಸ್ಬಿಟ್ಟಿದ್ದಾರೆ. ಯಾರ್ಯಾರೋ ಬರ್ತಾರೆ, 1000 ಜನ ಬರ್ತಾಯಿದ್ದಾರೆ. ಬಂದ್ಬಿಟ್ಟೆಲ್ಲ ಕಂಗ್ರ್ಯಾಚುಲೇಷನ್ ಅಂತಾರೆ. ನನಗೆ ಅವ್ರಿಗೆ ಶೇಕ್ ಏನು ಮಾಡೋದಕ್ಕಿಂತ, ಗುರು ಇವ್ರಿಗೆ ಊಟಕ್ಕೆ ಏನು ಗುರು 500 ಹೇಳಿದ್ರೆ ಏನು ಮಾಡೋದು ಅಂತ ನಾನು ಟೆನ್ಷನ್ ಆಗ್ಬಿಟ್ಟು ಫೋನ್ ಮಾಡಿದೆ ಪರಮ್ಗೆ. ಸರ್ ತುಂಬ ಜನ ಬಂದ್ಬಿಟ್ಟಾರೆ ಸರ್, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, 500 ಬಿಟ್ಟು ಎಕ್ಸ್ಟ್ರಾ ಏನಿದೆ ಅದು ದಯವಿಟ್ಟು ನನ್ನ ಅಕೌಂಟಲ್ಲಿ ಇರಲಿ, ಬಟ್ ಅಡುಗೆ ಅಂತ ಮಾಡಿಸಿರಲ್ಲ ಅವ್ರಿಗೆ ಎಕ್ಸ್ಟ್ರಾ ಮಾಡ್ಸೋಕ್ಕೆ ಹೇಳಿ ಅಂದೆ. ಒಂದೇ ಹೇಳಿದ್ದು, ಅವ್ರು ಇಷ್ಟೇ ಹೇಳಿದ್ದು, ಊಟ ಹಾಕೋದು ಅನ್ನ ಹಾಕೋದು ಪುಣ್ಯದ ಕೆಲಸ, ನೀನು ನನ್ನ ಜವಾಬ್ದಾರಿ ನೀನು. ಬಿಗ್ ಬಾಸ್ ಅಂದರೆ ಏನು ಸುಮ್ಮನೆ ಸಂಬಂಧ ಕಳ್ಕೊಳ್ಳೋ ಸಂಬಂಧ ಅಲ್ಲ, ನೀವೆಲ್ಲ ನನ್ನ ಫ್ಯಾಮಿಲಿ, ಎಷ್ಟನ ಜನ ಬರಲಿ ನಂದು ಅಂದರು. ನಿಜವಾಗ್ಲೂ ಅಳು ಬಂದ್ಬಿಡ್ತು ಸಂದೀಪ್. ಯಾವ ಮನೆಯವರೇ ಹೇಳಲ್ಲ ಆ ಥರ. ಅದು ಏನು ಋಣಾನುಬಂಧ ಇರುತ್ತೋ, ಏನು ಕಥೆಯೋ, ಈ ಥರ ವಿಚಿತ್ರವಾಗಿ ಹೋಗೋಯ್ತು ನಮ್ಮ ಮದುವೆ. ನನ್ನ ಹೆಂಡತಿ ಬೇರೆ ಬಂದವ್ರಿಗೆಲ್ಲ ಊಟ ಮಾಡ್ಕೊಂಡು ನಾನು ಬೇಡ ಕಣೆ, ಲೆಕ್ಕ ಇಳಿಲ್ಲ ಕಣೆ ಅಂದರೆ, ಏಯ್ ಬಂದವ್ರು ಮದುವೆಗೆ ಬಂದವ್ರು ಊಟ, ಪಾಪ ಅವಳಿಗೇನು ಗೊತ್ತಿಲ್ಲ ಈ ಥರ ಆಮೇಲೆ ಮಜಾ ಅಂದರೆ, ಇವತ್ತಿಗೆ ತುಕಾಲಿ ಸಂತೋಷ್ ಅದು ವೀಡಿಯೋ ನೋಡ್ತಾ ಇದೆ, ಯಾರೋ ಇದು ವರ್ತೂರ್ದು ಸಂತೂಪ. ನನ್ನ ಮದುವೆಗೆ ನೀವು ನಂಬಲ್ಲ, ಯಾರವರೋ ಅಭಿಮಾನಿಗಳಂತೆ, ಯಾರೋ ಬಂದು ಚೈನ್ ಹಾಕಿದ್ರು, ಯಾರೋ ಬಂದು ಉಂಗ ಹಾಕಿದ್ರು. ನಾನು ಮನೆಗೆ ಹೋಗ್ಬಿಟ್ಟು ಎಲ್ಲ ನೋಡ್ತಾ ಇದ್ದೆ, ಇವರೆಲ್ಲ ಕೊಟ್ಟವ್ರು ಯಾರು ಅಂತ ನಂಗೆ ನೆನಪಿಲ್ಲ ಕಣೆ, ಯಾರು ಅವರೆಲ್ಲ ಪಾಪ. ಎಷ್ಟು ಬೇಜಾರಾಗುತ್ತೆ ಇವತ್ತು ನೆನೆಸ್ಕೊಂಡ್ರೆ. ಯಾರು ಅಂತಲೇ ಗೊತ್ತಿಲ್ಲ, ಬಟ್ ಅಭಿಮಾನ. ಸೊ ಲೈಫಲ್ಲಿ ಅಂದರೆ ಮಜು. ಸೊ ಈ ಥರ ಇದ್ದಾಗ ನನಗೆ ಕೆಲಸ ಇದ್ದಷ್ಟು ಬಿಟ್ಟರಷ್ಟು ಪ್ರೀತಿ ಇದೆ, ಅಭಿಮಾನ ಇದೆ, ಮತ್ತು 100 ಕಡೆ ಬೇರೆ ಕಡೆ ದುಡ್ಕೋತಾ ಇರ್ತೀನಿ. ಐ ಡೂ ಕಾರ್ಪೊರೇಟ್ ಇವೆಂಟ್ಸ್. ಸೊ ದೊಡ್ಡ ಇವೆಂಟ್ಗಳನ್ನ ಹೋಸ್ಟ್ ಮಾಡ್ತಾ ಇರ್ತೀನಿ ನಾನು, ಆ್ಯನ್ಯುವಲ್ ಡೇ ಆಗಲಿ ಇನ್ನೊಂದಾಗಲಿ. ಮತ್ತು ಐ ಡೂ ಸ್ಟೇಜ್ ಇವೆಂಟ್ಸ್. ಸೊ ಜಾತ್ರೆಗಳು, ಅದು ಇದು ಸಂತೆಗಳು, ಇದೆಲ್ಲ ಹೋಸ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಏನೂ ಕೆಲಸ ಇಲ್ಲ ಅಂದರೆ ನಮ್ಮ ರೆಸಾರ್ಟಲ್ಲಿ ಇರ್ತೀನಿ. ಅದು ಕೆಲಸನೇ ಅಲ್ಲ, ಕೆಲಸ ಇಲ್ಲ ಅಂದರೆ ಇಲ್ಲೇನು ಕೆಲಸ ಇಲ್ಲ ಅಂದರೆ, ಫ್ರೆಂಡ್ಸ್ ಬೆಟ್ಟ ಗುಡ್ಡ ರಿಟ್ರೀಟ್ ಬರ್ತಾ ಇದ್ದೀನಿ ನಾನು, ಸಿಗೋಣ ಅಲ್ಲಿ ಅಂತ ಹಾಕಿದ್ರೆ ಅಲ್ಲೊಂದು 50 ಜನ ಬಂದಿರ್ತಾರೆ, ಜಾಸ್ತಿನೇ ಬಂದಿರ್ತಾರೆ. ಇಲ್ಲ, ಯಾಕಂದರೆ ನನಗೆ ತುಂಬ ಕನಸಿಟ್ಟು ತುಂಬಾ ಒಂಥರ ಇಷ್ಟಪಟ್ಟು ಮಾಡಿದಂಥ ಕೆಲಸ ಅಂದರೆ ಅದು ರೆಸಾರ್ಟ್ ಮಾಡಿದ್ದು. ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ನಾನು ನನ್ನ ಹೆಂಡತಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆ ಮಾಡೋಣ, ನಾನು ನೀನು ಪುಟ್ಟು ಒಂಥರ ಚಿಕ್ಕದಾಗಿ ಪ್ರೀತಿ ಮಾಡ್ಕೊಂಡು ಅಲ್ಲಿರೋಣ, ಜಾಗ ಚೆನ್ನಾಗಿದೆ. ನನಗೆ ಈ ಥರ ಕನಸು. ಬೆಟ್ಟದ ಮೇಲ್ಗಡೆ ನಾನು ನೀನು ಇರ್ಬೇಕು ಕಣೆ, ಚಿಕ್ಕ ಗುಡಿಸ್ಲಾದ್ರೂ ಪರವಾಗಿಲ್ಲ, ಸಾಯೋ ತನಕ ಪ್ರೀತಿ ಮಾಡ್ಕೊಳಕ್ಕೆ ಒಂದು ಜಾಗ, ನಮ್ಮದು ಒಂದು ಜಾಗ, ತಾಜ್ ಮಹಲ್ ಇದ್ದಂಗೆ ಅದೊಂಥರ ನಮ್ದೊಂದು ಸ್ಮಾರಕ ಥರ ಇರ್ಬೇಕು ಕಣೆ. ಈ ಥರ ಎಲ್ಲ ಏನೋ ಆಸೆ ಇತ್ತು. ಸುಮ್ಮನೆ ಹೆಂಗೆ ಮಾತಾಡ್ತಾ ಹೆಂಗಿದ್ರು ನಾವಿಬ್ಬರು ಬರೋದು ಕಮ್ಮಿ. ಎಷ್ಟು ದಿನ ಬಂದ್ಬಿಡ್ತೀವಿ ವರ್ಷದಲ್ಲಿ, ಕೆಲ್ಸಗಳಿರ್ತವೆ, ಒಂದು 4-5 ಜನ ಎಕ್ಸ್ಟ್ರಾ ಬರಲಿ ಬಿಡು, ನಾವು ಕಮರ್ಷಿಯಲಾಗೆ ಮಾಡ್ಬೋಣ ಅಂತ ಸುಮ್ಮನೆ ಮಾಡಿದ್ದದು. ಅದು ನೋಡಿದ್ರೆ ಇವತ್ತಿಗೆ ಒಂದು 200-300 ಜನ ಇಳ್ಕೊಳ್ಳೋ ಥರ ಆಗಿದೆ. ಸೊ ಇಲ್ಲಿಲ್ಲ ಅಂದರೆ ಅಲ್ಲಿ ಕನ್ಸ್ಟ್ರಕ್ಷನು ಅದು ಇದು ಕೆಲಸ ಇರುತ್ತೆ. ಇದು ಏನೂ ಇಲ್ಲ ಅಂದರೆ, ನಾನು ಇವಾಗ ಇತ್ತೀಚೆಗೆ ತುಂಬಾ ನನಗೆ
ಇಷ್ಟು ದಿನ ನಿರಂಜನ್ ದೇಶಪಾಂಡೆ ಲೈಫಲ್ಲಿ ಇಷ್ಟು ದಿನ ಆಗದಿರೋದು ಇವಾಗ ಹೊಸದೊಂದಾಗಿದೆ. Beat Plus Karnataka.